ಓ ವೀಣಾ ಇಲ್ಲೇ ಸಿಕ್ಕದೆ, ಒಳ್ಳೇದಾಯ್ತು ನೋಡು. ಓ ನೇತ್ರಕ್ಕ, ಏನಾದ್ರು ಹೇಳ್ಬೇಕಿತ್ತಾ? ಹಾ, ಹೇಳಬೇಕು. ಈಗ ಒಂದು ವಿಚಾರ ಹೇಳಬೇಕು. ಏನು ವಿಚಾರ? ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಓ ಒಳ್ಳೆ ಸುದ್ದಿ, ಒಳ್ಳೆ ಸುದ್ದಿ. ಅಂದಹಾಗೆ ನಿಮ್ಮ ಮಗ ಯಾರನ್ನಾದ್ರೂ ನೋಡ್ಕೊಂಡಿದ್ದಾನೋ ಏನೋ? ಒಂದ್ಸಲ ವಿಚಾರಿಸ್ಬೇಕಿತ್ತು. ಛೇ, ಅಂತ ಹುಡುಗ ನನ್ನ ಮಗ ಅಲ್ಲವೇ ಅಲ್ಲ. ನಾನು ಏನು ಹೇಳ್ತೀನಿ ಅದನ್ನ ಚಾಚು ತಪ್ಪದೆ ಮಾಡಂತವನೇ ನನ್ನ ಮಗ. ಅವನು ನಾನು ಹೇಳಿದ್ದೇ ಕೇಳು. ಹಾಗಾಗಿ ಆ ವಿಚಾರ ಎಲ್ಲ ಬೇಡ. ಓ ಹಾಗಿದ್ರೆ ಒಳ್ಳೇದು ಬಿಡಿ. ಈಗಿನ ಕಾಲದಲ್ಲಿ ಅಂತ ಮಕ್ಕಳೆಲ್ಲ ಇದ್ದಾರೆ ಅಂತಂದ್ರೆ ಒಂದ್ ರೀತಿ ಪುಣ್ಯನೇ ಅಂತ ಅಂದ್ಕೊಳ್ಳಿ. ಈಗ ನಿನ್ನ ಸಂಬಂಧಿಕರಲ್ಲಿ ಅಥವಾ ನಿನ್ನ ಪರಿಚಯದಲ್ಲಿ ಯಾವುದಾದ್ರೂ ಹುಡುಗಿ ಇದ್ರೆ ಹೇಳು ಅಷ್ಟೆ. ಹಾಗೆ ನಿಮಗೆ ಯಾವ ತರ ಹುಡುಗಿ ಆಗ್ಬೇಕು? ಅವೆಲ್ಲ ಇಲ್ಲ. ಅಭಿರುಚಿ, ಆಸಕ್ತಿ ಅದ್ಯಾವುದೋ ತಲೆಗೆ ಹಾಕೊಳ್ಳೋದೇ ಇಲ್ಲ ನನ್ನ ಮಗ. ಏನಿದ್ರು ನನಗ್ ಬೇಕಾಗಿರೋದು ವಿಟಮಿನ್ ಎಂ, ಅದೇ ಮುಖ್ಯ. ನನ್ನ ಮಗನಿಗೆ ಒಳ್ಳೆ ಪ್ಯಾಕೇಜ್ ಇದೆ. ಈಗ ನನ್ನ ಸೊಸೆಯಾಗಿ ಬರೋವಳಿಗೂ ಒಳ್ಳೆ ಪ್ಯಾಕೇಜ್ ಇರಬೇಕು. ಒಟ್ನಲ್ಲಿ ನಮ್ಮ ಕುಟುಂಬ ವಿಟಮಿನ್ ಎಂ ಫ್ಯಾಮಿಲಿ ಫುಲ್ ಪ್ಯಾಕ್ ಆಗ್ಬೇಕು ಅಷ್ಟೇ. ನನಗೆ ಬೇಕಾಗಿರೋದು ಇಷ್ಟೇ. ಭಾರಿ ಯೋಚನೆನೆ ಮಾಡಿಟ್ಕೊಂಡಿದ್ದೀರಾ ಅನ್ನಿ. ನಾನು ಥಿಂಕ್ ಮಾಡಿದ ಮೇಲೆ ಮುಗಿ. ನನ್ನ ಭಾವನ ಮಗಳು ಅನುಪಮ ಇದ್ದಾಳಲ್ಲ, ಅವಳನ್ನ ನೋಡ್ಬೋದಲ್ಲ? ಅನುಪಮ ಬೇಡ. ಯಾಕೆ? ಬಹಳ ಒಳ್ಳೆ ಹುಡುಗಿ, ಟೀಚರು. ಅವಳು ಟೀಚರ್ ಅಲ್ವಾ? ಅದರಲ್ಲೂ ಅವಳಿಗೆ ಪರ್ಮನೆಂಟ್ ಆಗಿಲ್ರಿ, ಆಗಿಲ್ಲ ಅಂದಮೇಲೆ ಅವಳಿಗೆ ಒಂದು 8,000 to 10,000 ರೂಪಾಯಿ ಬರ್ಬೋದು. ಅದನ್ನ ತಗೊಂಡು ನಾವೇನ್ ಮಾಡೋಣ? ಅದಕ್ಕೆ ಟೀಚರ್ ಆದ್ರೂ ಪರವಾಗಿಲ್ಲ, ಪರ್ಮನೆಂಟ್ ಆದೋ ಬೇಕು. ಅಯ್ಯೋ ನೇತ್ರಕ್ಕ, ನಾವೇ ಪರ್ಮನೆಂಟ್ ಅಲ್ಲ ಈ ಭೂಮಿ ಮೇಲೆ. ಹಾಗಿರುವಾಗ ಈ ಪರ್ಮನೆಂಟು ಅವು ಇವು ಎಲ್ಲ ಬೇಕಾ? ನೀ ಪರ್ಮನೆಂಟ್ ಅಲ್ಲದೆ ಇರ್ಬೋದು. ಪರ್ಮನೆಂಟ್ ಆಗಿದ್ದಷ್ಟು ದಿನ ವಿಟಮಿನ್ ಎಂ ಬೇಕಾ? ಬೇಕು ಜೀವನಕ್ಕೆ. ಹಾಗಾಗಿ ನನಗೆ ಆ ರೀತಿ ದುಡಿಮೆ ಮಾಡೋರು ಬೇಕು. ಸರಿ ಬಿಡಿ, ನಿಮ್ ಯೋಚನೆ ನಿಮಗೆ. ಆದ್ರೂ ಈ ಟೀಚರ್ ಅನ್ನೋ ಉದ್ಯೋಗ ಇದೆಯಲ್ವಾ, ಎಷ್ಟೇ ಸಂಬಳ ಕೊಡ್ಲಿ, ಏನೇ ಮಾಡ್ಲಿ, ಅದು ತುಂಬಾ ಗೌರವಯುತವಾದಂತಹ ಒಂದು ಜಾಬು. ಟೀಚರ್ ಕೆಲಸ ಒಳ್ಳೆ ಕೆಲಸ ಅಲ್ಲ ಅಂತ ನಾನು ಹೇಳ್ತೀನಿ. ನನಗೂ ಬಹಳ ಗೌರವ ಇದೆ. ಆದ್ರೆ ನನ್ನ ಮನೆ ಸೊಸೆಯಾಗವಳು ಟೀಚರ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಹೋಗ್ಲಿ ಬಿಡಿ. ಈಗ ನಮ್ಮ ಸಂಬಂಧಿಕರಲ್ಲಿ ಇನ್ನೊಬ್ಳು ಹುಡುಗಿ ಇದ್ದಾಳೆ, ಒಳ್ಳೆ ಹುಡುಗಿ. ಏನು ಓದಿದಾಳೆ? ಡಿಗ್ರಿ ಓದ್ಕೊಂಡಿದ್ದಾಳೆ. ಆ ಹುಡುಗಿ ಬೇಡ. ಡಿಗ್ರಿ ಜೊತೆಗೆ ಭರತನಾಟ್ಯ, ಆಮೇಲೆ ಸಂಗೀತ ಎಲ್ಲ ಕಲ್ತಿದ್ದಾಳೆ. ಸಕಲ ಕಲಾ ವಲ್ಲಭೆ ಅಂತ ಅನ್ನಿ. ಅವಳು ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ನಿಮ್ ಮಗನಿಗೂ ಅದರಲ್ಲೆಲ್ಲ ಆಸಕ್ತಿ ಇದೆ ಅಂತ ಕೇಳಿದ್ದೆ ನಾನು. ಒಳ್ಳೆ ಕತೆ. ನನ್ನ ಮಗನಿಗೆ ಅದರಲ್ಲೆಲ್ಲ ಆಸಕ್ತಿ ಇದೆ, ಅಲ್ಲ ಅಂತ ಅಲ್ಲ. ಅವನಿಗೆ ಆಸಕ್ತಿ ಇದ್ರೆ ಈಗೇನು ಇದೆಯಲ್ಲ ಮೊಬೈಲ್, ಅದನ್ನ ನೋಡ್ಕೊಂಡು ಖುಷಿ ಪಡ್ತಾನೆ. ಬೇರೆ ಯಾರೋ ಮಾಡ್ಲಿ, ಬೇಡ ಅಂತಲ್ಲ. ನಮ್ಮ ಮನೆಗೆ ಆ ರೀತಿ ಡ್ಯಾನ್ಸು, ಆ ಹಾಡು ಅದೆಲ್ಲ ಹೇಳೋರು ಬೇಡ. ಯಾಕೆ ಅಂದ್ರೆ ಆಮೇಲೆ ಅವಳನ್ನ ಕರ್ಕೊಂಡು ಅಲ್ಲೆಲ್ಲೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಇಲ್ಲೆಲ್ಲೋ ಒಂದು ಮ್ಯೂಸಿಕ್ ಇದೆ, ಅದೆಲ್ಲ ಆಗಲ್ಲ. ಸುಮ್ಮನೆ ದುಡ್ಡು ವೇಸ್ಟ್. ಹಾಗಾಗಿ
ನನಗೆ ಅವರೆಲ್ಲ ಬೇಡ. ಮತ್ತೆ ವಿಷಯ, ನನಗ್ ಬೇಕಾಗಿರೋದು ವಿಟಮಿನ್ ಎಂ ಇದ್ದವ್ರು ಬೇಕು. ನಿಮ್ ತರಾನೇ ಎಲ್ಲರೂ ವಿಚಾರ ಮಾಡ್ಬಿಟ್ರೆ ಕಲೆ ಅನ್ನೋದಕ್ಕೆ ಬೆಲೆನೇ ಇರಲ್ಲ ನೋಡಿ. ಹೋಗ್ಲಿ ಬಿಡಿ, ನಿಮ್ ಇಷ್ಟ, ನಾನೇನ್ ಹೇಳಿ. ನಿಮ್ ಮಾತು ಕೇಳಿದ ಮೇಲೆ ನನಗ್ ಗೊತ್ತಾಗಿದ್ದು ನಿಮ್ ಮಗನ್ ಮದ್ವೆ ಆಗೋಳಿಗೆ ಒಳ್ಳೆ ಗುಣ ಇರಬೇಕು ಅಂತಾನೂ ಇಲ್ಲ. ಆಮೇಲೆ ಕಲೆ, ಅಭಿರುಚಿ ಇವೆಲ್ಲ ಯಾವುದು ಬೇಡವೂ ಬೇಡ. ಒಟ್ನಲ್ಲಿ ವಿಟಮಿನ್ ಎಂ ಅಲ್ವಾ, ಅದಿರೋಂಥರಾಗಬೇಕು ಅಂತ ಹುಡುಗಿನೇ ನಮ್ಮ ಸಂಬಂಧಿಕರಲ್ಲಿ ಒಬ್ಬಳು ಇದ್ದಾಳೆ. ಅವಳು ಏನ್ ಓದಿದಾಳೆ? ಅವಳು ಇಂಜಿನಿಯರಿಂಗ್ ಓದ್ಕೊಂಡಿದ್ದಾಳೆ. ಕೆಲಸ ಆಗಿದ್ಯಾ? ಒಳ್ಳೆ ಕೆಲಸದಲ್ಲೂ ಇದ್ದಾಳೆ. ಅವಳು ಈಗಾಗಲೇ ದುಡಿತಾ ಒಂದು 4-5 ವರ್ಷ ಅಂತೂ ಆಗಿದೆ. ಹೌದಾ? ಬೇಗ ಬೇಗ ನನಗೆ ನಂಬರ್ ಕಳಿಸು, ನಾನು ಈ ಕೂಡ್ಲೆ ಅವ್ರ ಮನೆಗೆ ಹೋಗ್ತೀನಿ. ಯಾಕಂದ್ರೆ ಚೆನ್ನಾಗಿ ದುಡಿತಾ ಇರೋ ಹೆಣ್ಣು ಮಕ್ಕಳು ನಮಗೆ ಬೇಗ ಸಿಗಲ್ಲ, ಅದಕ್ಕೇನೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನೇತ್ರಕ್ಕ, ನಿಮ್ಮ ಮಗನಿಗೆ ಅವಳು ಸರಿ ಜೊತೆ ಆಗ್ತಾಳೆ ಅಂತ ನನಗನ್ಸಲ್ಲ. ಸರಿ ಬರುತ್ತೆ, ಬರುದೇ ಏನಾಗತ್ತೆ? ಎಲ್ಲ ಸಮಸ್ಯೆನೂ ಬರೋದು ವಿಟಮಿನ್ ಎಂ ಕೊರತೆಯಿಂದ. ಅದು ಒಂದ್ ಇದ್ರೆ ಎಲ್ಲದೂ ಸಲೀಸು, ಏನೋ ಸಮಸ್ಯೆ ಆಗಲ್ಲ. ಹಾಗಾಗಿ ನನ್ನ ಪ್ರಕಾರ ಮದುವೆ ಅಂದ್ರೆ ಒಂದು ರೀತಿಯಲ್ಲಿ ಲೆಕ್ಕಾಚಾರ. ಹೌದು, ಒಂದ್ ರೀತಿಲಿ ಲೆಕ್ಕಾಚಾರನೇ. ಒಲವಿನ ಲೆಕ್ಕಾಚಾರ, ಪ್ರೀತಿ ಲೆಕ್ಕಾಚಾರ. ಅದ್ಭುತ ನೋಡಿ ಈ ಮದುವೆ ಅಂತಂದ್ರೆ. ಅವೆಲ್ಲ ಅಲ್ಲ. ಒಲವು ಗಿಲವು ಮಣ್ಣು ಮಸಿ ಅವೆಲ್ಲ ಅಲ್ಲ. ಓನ್ಲಿ ನನ್ನ ಪ್ರಕಾರ, ನನ್ನ ಥಿಂಕಿನ ಪ್ರಕಾರ, ಮದುವೆಯಾಗಿ ಸುಖವಾಗಿ ಒಳ್ಳೆಯ ಜೋಡಿ ಅಂತ ಬಾಳಬೇಕು ಅಂದ್ರೆ ವಿಟಮಿನ್ ಎಂ ಅದೇ ಬೇಕು. ಮದುವೆ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಬಿಡಿ ನೀವು. ಅದು ಅಲ್ಲದೆ ತುಂಬಾ ಜೋರಿದ್ದಾಳೆ. ಅವಳಿಗೆ ಎಲ್ಲದನ್ನು ತಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಇದೆ. ಜೋರ್ ಇರ್ಲಿ, ಯಾರು ಈಗ ಜೋರ್ ಇರಲ್ಲ? ಮನೇಲಿ ಕೂತ್ಕೊಂಡು ಟಿವಿ ನೋಡೋರು ಜೋರೇ ಇರ್ತಾರೆ. ಜೋರು ಅಂತ ಯಾರು ಇಲ್ದೇ ಇರೋರು ಈ ಪ್ರಪಂಚದಲ್ಲಿ ಇಲ್ಲ. ನಿಮ್ಮ ಮಗ ತುಂಬಾನೇ ಸಾಫ್ಟು, ಹಾಗಾಗಿ ಅಷ್ಟೆ. ಆಗ್ಲಿ, ನನ್ನ ಮಗ ಸಾಫ್ಟು, ಅವಳು ರಫ್, ಇರ್ಲಿ, ಏನು ತೊಂದ್ರೆ? ಅಲ್ಲ, ಯಾವುದಕ್ಕೂ ನೀವು ಒಂದ್ಸಲ ನಿಮ್ಮ ಮಗನ್ನ ಕೇಳ್ಕೊಳ್ಳಿ, ಆಮೇಲೆ ಸಮಸ್ಯೆಗಳಾಗಬಾರ್ದಲ್ವಾ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಏನು ತೊಂದ್ರೆ ಇಲ್ಲ. ಅವ್ರ ನಂಬರ್ ಕೊಡು, ಪಟಾಪಟ್ ಇವತ್ತೇ ಹೋಗಿ ನಾನು ಒಂದು ಇತ್ಯರ್ಥ ಮಾಡ್ಕೊಂಡು ಬಂದ್ಬಿಡು. ಸರಿ, ಹಾಗಿದ್ರೆ ಈಗಲೇ ನನ್ನ ಮನೆಗೆ ಹೋಗಿ ನಂಬರ್ ಎಲ್ಲ ನಿಮಗೆ ಕಳಿಸ್ತೀನಿ, ಅಡ್ರೆಸ್ಸು ಕೊಡ್ತೀನಿ, ಹೋಗಿ ಬನ್ನಿ. ಹೀಗೂ ವಿಚಾರ ಮಾಡೋರು ಇರ್ತಾರಾ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲರೂ ತಮಗೆ ಬೇಕಾಗಿರೋ ಜೊತೆನ ತಾವೇ ಹುಡುಕೋತಾರೆ. ಹಾಗಿರೋವಾಗ ಪಾಪ ಇವ್ರ ಮಗ ಅಪ್ಪನ ಮೇಲೆ ನಂಬಿಕೆ ಇಟ್ಟು ತನ್ನ ಬಾಳ ಸಂಗಾತಿಯಾಗಳನ್ನ ನೀನೇ ಹುಡುಕು ಅಂತ ಹೇಳಿದಾನೆ. ಚಿಕ್ಕಂದಿಂದನೂ ಮಗನ್ನ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಅವನ್ನ ಗುಣಗಳೆಲ್ಲ ಏನು ಅಂತ ಇವ್ರಿಗೆ ಗೊತ್ತಿದೆ. ಹಾಗಿರೋವಾಗ ಅದಕ್ಕೆ ಸರಿಯಾಗಿ ಒಂದು ಜೊತೆನ, ಒಂದು ಸಂಗಾತಿನ ಹುಡುಕೋದಲ್ವಾ. ಅವನ ನಂಬಿಕೆನ ಉಳಿಸ್ಕೊಳ್ಳೋದ್ ಬಿಟ್ಟು ಏನು ವಿಟಮಿನ್ ಎಂ ಅಂತ ಈ ರೀತಿ ಆಡ್ತಿದ್ದಾರೆ. ಮದುವೆ ಅಂದ್ರೆ ಹುಡುಗಾಟನ? ಜೀವನ ಪೂರ್ತಿ ಬದುಕಬೇಕು. ಹಾಗಿರೋವಾಗ ನಡುವೆ ಎಷ್ಟು ಹೊಂದಾಣಿಕೆ ಇರ್ಬೇಕಾಗತ್ತೆ. ದುಡ್ಡು ಒಂದೇ ಮುಖ್ಯ ಆಗಲ್ಲ. ಹಾಗಂತ ದುಡ್ಡು ಬೇಕು, ಬೇಡವೇ ಬೇಡ ಅಂತ ಅಲ್ಲ. ಆದ್ರೆ ದುಡ್ಡಿದ್ರೆ ಎಲ್ಲವೂ ಚೆನ್ನಾಗಾಗತ್ತೆ ಅನ್ನೋದು ತಪ್ಪು ಕಲ್ಪನೆ. ಅಪ್ಪ ಭಗವಂತ ಇವರಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬರೋ ಹಾಗೆ ಮಾಡು. ಅವ್ರ ಮಗನಿಗೆ ಒಂದು ಒಳ್ಳೆ ಜೊತೆನ ಹುಡುಕುವಂತ ಒಂದು ಬುದ್ಧಿನ ಕೊಡಪ್ಪ ಇವರಿಗೆ.